ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಹೊಳೆನರಸೀಪುರದ ತುಂಬಿ ಹರಿಯುತ್ತಿರುವ ಹೇಮಾವತಿ ಹೊಳೆ. ಇದು ಹೊಳೆಯ ಪಕ್ಕದಲ್ಲಿ ಇರುವ ಶಕ್ತಿಶಾಲಿ ಹನುಮಗುಡಿ. ಹೊಳೆನರಸೀಪುರ ನಗರವನ್ನು ಕೋಟೆ ಮತ್ತು ಪೇಟೆ ಎಂದು ಡಿವೈಡ್ ಮಾಡಲಾಗಿದೆ. ಪುರಸಭೆ ಇಲ್ಲಿನ ಸ್ಥಳೀಯ ಆಡಳಿತ ಸಂಸ್ಥೆ ಆಗಿದೆ. ಹೊಳೆನರಸೀಪುರದಲ್ಲಿ ತುಂಬ ಪ್ರಸಿದ್ಧವಾದ ದೇವಾಲಯಗಳಿವೆ. ಅದರಲ್ಲಿ ನಾನು ನಿಮಗೆ 3 ದೇವಸ್ಥಾನನ ತೋರಿಸ್ತೀನಿ. ಒಂದು ಬನಶಂಕರಿ, ಎರಡನೇದು ಚೌಡೇಶ್ವರಿ, ಇನ್ನೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಇವಾಗ ಹೊಳೆನರಸೀಪುರದಲ್ಲಿ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಇದು ಪೇಟೆಯಲ್ಲಿ ಇರುವ ತುಂಬ ಶಕ್ತಿಶಾಲಿ ಬನಶಂಕರಿ ಅಮ್ಮನವರು. ಇವತ್ತು ತುಂಬ ವಿಶೇಷವಾದ ದಿನ. ತಾಯಿಗೆ ಉಡಿಸಿರುವ ಸೀರೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ತಾಯಿ ಬನಶಂಕರಿ ಅಮ್ಮನವರ ಆಶೀರ್ವಾದ ಪಡೆದು ಪಕ್ಕದಲ್ಲಿ ಇರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನ ಕಡೆಗೆ ಹೊರಟೆ. ಅಲ್ಲಿ ತುಂಬ ವಿಶೇಷವಾದ ಹೋಮ ಪೂಜೆ ನಡೆಯುತ್ತಿತ್ತು. ಹಬ್ಬದ ವಾತಾವರಣ ಸಡಗರ ಇತ್ತು. ಕಾರಣ ಅದೇ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಅದ್ದೂರಿಯಾಗಿ ಉದ್ಘಾಟನೆ ಆಗ್ತಾ ಇದೆ. ಬನ್ನಿ ಹಬ್ಬ ಮಾಡೋಣ. ಹೋಮವು ವೈದಿಕ ಕಾಲದಿಂದ ಹುಟ್ಟಿಕೊಂಡಿರುವ ದೇವರಿಗೆ ಮಂತ್ರ, ಅರ್ಚನೆ, ಪ್ರಾರ್ಥನೆ, ಪ್ರಶಂಸೆ, ನೈವೇದ್ಯ ಅರ್ಪಿಸುವುದಕ್ಕಾಗಿ ಭಕ್ತಿಯನ್ನು ಸೂಚಿಸುತ್ತದೆ. ದೇವಿಗೆ ಅಭಿಷೇಕದ ನಂತರ ಹೂವಿನ ಅಲಂಕಾರ ನಡೀತಾ ಇದೆ. ಒಳಗಡೆ ಅದಕ್ಕೆ ಬಾಗಿಲು ಹಾಕಿದ್ದಾರೆ. ಇವಾಗ ಡೋರ್ ಓಪನ್ ಮಾಡಿದ್ರು. ತಾಯಿಯ ದರ್ಶನ ಭಾಗ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ.
ಆಮೇಲೆ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು. ದೇವಸ್ಥಾನಕ್ಕೆ ಸಂಬಂಧಪಟ್ಟ ರಾಮ ಮಂದಿರದಲ್ಲಿ ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಿದ್ರು. ನಂಗಂತೂ ತುಂಬಾ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಫಸ್ಟ್ ಬ್ಯಾಚ್ ಅಲ್ಲೇ ಕೂತ್ಕೊಬಿಟ್ಟೆ. ತುಂಬಾ ಹೊತ್ತು ವೇಟ್ ಮಾಡಿದ್ಮೇಲೆ ಹಾಕಿದ್ರು ನೋಡಿ ತುಪ್ಪದಿಂದ ಮಾಡಿರೋ ಮೈಸೂರು ಪಾಕ್. ಆಹಾ, ಈ ತರ ಟೇಸ್ಟಿ ಬಿಸಿಬೇಳೆ ಭಾತಂತೂ ನಾನು ಎಲ್ಲೋ ತಿಂದಿಲ್ಲ. ಜೊತೆಗೆ ಕೋಸಂಬರಿ ಮತ್ತೆ ತರಕಾರಿ ಗೊಜ್ಜು. ಆಮೇಲೆ ಬಂದು ನೋಡಿ ಅನ್ನ ಮತ್ತೆ ಗಟ್ಟಿ ಬೇಳೆ ಸಾರು. ಆ ಟೇಸ್ಟ್ ಅಂತೂ ನಾನು ಮರೆಯೋಕ್ಕೆ ಚಾನ್ಸ್ ಇಲ್ಲ. ತುಂಬಾ ಜನ ದೇವರ ಪ್ರಸಾದವನ್ನು ಸ್ವೀಕರಿಸಿ ಹ್ಯಾಪಿ ಆದ್ರು, ಅದ್ರಲ್ಲಿ ನಾನು ಒಬ್ಬ. ನಂತರ ಸ್ವಲ್ಪ ಹೊತ್ತು ಸ್ನೇಹಿತರ ಜೊತೆ ಮಾತನಾಡಿ ಪ್ರಸಿದ್ಧ ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಡೆಗೆ ಹೊರಟೆ. ಇದು ಮೊದಲು ಯೂಸ್ ಮಾಡ್ತಿದ್ದಂತಹ ಹಳೆಯ ರಥ ಅನ್ಸುತ್ತೆ. ಇದು ಒಳನರಸೀಪುರದ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ನರಸಿಂಹ ನಾಯಕ ಎಂಬ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಇದು ಒಳನರಸೀಪುರದ ಕೋಟೆಯಲ್ಲಿರುವ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬಾ ಶಾಂತವಾಗಿದೆ ಈ ದೇವಾಲಯ. ಇದು ತುಂಬಾ ಪ್ರಾಚೀನ ದೇವಾಲಯ. ಈ ದೇವಾಲಯ ಹತ್ರ ಹೇಮಾವತಿ ನದಿ ಹರಿತಾ ಇದೆ. ಒಳನರಸೀಪುರ ಅಂತ ಹೆಸರು ಬರಲು ಈ ದೇವಸ್ಥಾನ ಕೂಡ ಕಾರಣವಾಗಿದೆ. ಹೇಗಂದ್ರೆ ಪುರ ಅಂದ್ರೆ ಪಟ್ಟಣ, ಹೇಮಾವತಿ ನದಿ ಇರೋದ್ರಿಂದ ಹೊಳೆ ಸೇರಿಕೊಂಡು ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುವುದರಿಂದ ಒಟ್ಟಿಗೆ ಸೇರಿಕೊಂಡು ಒಳನರಸೀಪುರ ಅಂತ ಹೆಸರು ಬಂತು ಅಂತ ನಾನು ದೊಡ್ಡವರಿಂದ ತಿಳ್ಕೊಂಡೆ. ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಇಲ್ಲಿ ಗಂಟ ಮಾತ್ರ ಶೂಟಿಂಗ್, ಒಳಗಡೆ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಗುಡಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಈ ರೂಪದಲ್ಲಿ ಇರ್ತಾರೆ ನೋಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್. ನಾನು ನಿಮ್ಮ ಸುಪ್ರೀಂ.